ಎಷ್ಟು ದೊಡ್ಡ ಕಲ್ಲು ಇದ್ದಾವಂತ ತೋರಿಸ್ತೀನಿ ಬರ್ರಿ. ನಮ್ಮ ಮನೆಯವರಲ್ಲಿ ಕಲ್ಲು ಅರ್ಸಕತ್ತಾರ. ಮುಂಜಾನೆ 9 ಗಂಟೆ ಆಗೈತಿ. 9 ಗಂಟೆಗೆ ಇವತ್ತು ಮತ್ತು ಲೆವೆಲಿಂಗ್ ಮಾಡೋದು ಶುರು ಆಗೈತಿ ನೋಡ್ರಿ. ಕಲ್ಲು ನೋಡ್ರಿ ಇದನ್ನ. ಯಪ್ಪ ದೇವ್ರಿ, ಎಷ್ಟು ದೊಡ್ಡದೈತಿ ನೋಡ್ರಿ ಇದು. ಆರಾಮ್ಸೆ 100 kg ಆಗ್ಬೋದು ಇದು, ಅಷ್ಟು ದೊಡ್ಡದೈತಿ. ಇಲ್ಲೆಲ್ಲ ಫುಲ್ ಇದ್ದಾವೆ ನೋಡ್ರಿ ಕಲ್ಲು. ಇಷ್ಟಿಷ್ಟು ದೊಡ್ಡ ಇದಿನ್ನೂ ಸಣ್ಣದಿದು, ನಮ್ಮ ಹೊಲದಾಗ ಎದ್ದಿರೋದು. ಇದಕ್ಕಿಂತ ದೊಡ್ಡನೇ ಹೇಳ್ತಾವೆ ಕಲ್ಲು ಅಲ್ಲೆಲ್ಲ ನೋಡ್ರಿ. ಆದರೂ ಮಣ್ಣು ಐತಿ ಇದು ಕಟ್ಟಿ. ಈಗ ನಾವು ಬೆಳೆ ಏನು ತೆಗಿತೇವಲ್ಲ ಅದಕ್ಕಿಂತ ಇದು ಮಸ್ತ್ ಆಯ್ತು. ಅವು ಭಾಳ ಕಲ್ಲದಾವು ಇಲ್ಲೆಲ್ಲ ನೋಡ್ರಿ. ಇಂಥದ್ರೊಳಗೆ ಬೆಳೆ ತೆಗಿಬೇಕು. ಕೆಲಸ ಮಾಡೋದು ಬಿಟ್ಟು ವಿಡಿಯೋ ಮಾಡಕ್ಕೆ ಬಂದೀನಿ ನೋಡ್ರಿ ನಾನು. ಇದು ಒಂದು ಕೆಲಸನಲ್ಲ. ಇವತ್ತು ಮುಂಜಾನೆ ಎದ್ಕೊಳ್ಳೇನು ಇಲ್ಲಿ ವೈರ್ ಹೋಗೈತಲ್ರಿ, ಇದನ್ನು ಜೋಡ್ಸಾಕೆ ಏನೇನೋ ಕಸರತ್ತು ಮಾಡಿದ್ವಿ. ನಾನು ನಮ್ಮ ಮನೆಯವರಲ್ಲೇ ಟೈಮ್ ಹೋಗ್ಬಿಡ್ತಂದ. ಅಡುಗೆ ಇನ್ನೂ ಏನೂ ಮಾಡಿಲ್ಲ ನಾನು. 9 ಗಂಟೆಗೆ ಐತಿ. ಮತ್ತು ಟಿಕೆಟ್ ಆಗಲಿಲ್ಲ. ಮತ್ತು ನಮ್ಮ ಮನೆಯವರು ಮತ್ತು ಬೇರೆದವ್ರೆಲ್ಲ ಸೇರಿ ಭಾಳಷ್ಟು ಕಂಬ ಹೋಗೋದು ಹಾಕ್ಯಾರ. ಬರೀ ದಿನ ಇದನ್ನೇನು ಹಾಕೋದು ತೆಗಿದು ಇದು ಆಗ್ಬಿಟ್ಟಿತ್ತು. ಕೆಳಕಿತ್ತಲ್ಲ ಅದು, ಹಾಗಾಗಿ. ಈ ಗಿಡ ಎಷ್ಟು ಎತ್ತರಗೈತೆ ನೋಡ್ರಿ. ಇದನ್ನು ಹಬ್ಸೂನ್ ಅಂತಂದ್ರೆ ನಮ್ಮ ಮನೆಯವ್ರು ಬೇಡ ಅಂತಂದ್ರೆ ಬರೀ ಮನೆಗೆ ಹೋಗಿ ಮನೆಗಿನ ಕೆಲಸ ಮಾಡಿದ್ರಾತ. ಏನೂ ಇಲ್ಲಪ್ಪ, ಜಳಕ ಮಾಡ್ತೇನೆ. ಮೊದಲು ನೀರು ಕಾದಾವು, ಆಮ್ಯಾಗ ಏನಾರು ಮಾಡಿದ್ರಾತ. ಇಷ್ಟೊತ್ತನ ವಿಡಿಯೋ ಕ್ಲಿಯರ್ ಬರಲಿಲ್ಲ ಅಂತ ಏನೋ ಹತ್ತಿತ್ತೇನೋ ಕ್ಯಾಮ್ರಾಕ್ಕೆ. ಪ್ಯಾಲ್ ಗಿಡಗಳಿಗೆ ರೋಗನ ಬಿದ್ದ ನೋಡ್ರಿ ಈ ಸಲ. ಯಾಕೆ ಕಾಯಿನ ಆಗಲಿಲ್ಲ, 2 ವರ್ಷ ಆಯ್ತು ಕಾಯಿನ ಆಗೋಲ್ಲ ಸರಿಯಾಗಿ. ನಾನು ಮೆಂತೆ ಸೊಪ್ಪಿನ ಪಲ್ಯ ಮಾಡ್ಬೇಕು. ತೊಳೆದಿಟ್ಟೇನೆ ನೋಡ್ರಿ. ಬರೀ ಮಾಡೋದು ಹೆಂಗಂತೇಳಿ ಕ್ವಿಕ್ಕಾಗೆ ತೋರಿಸ್ತೀನಿ. ಕ್ವಿಕ್ಕಾಗೆ ನೋಡ್ಕೊಂಬರ್ರು ಅಂತೀರಿ. ಏನು ಇದ್ರೊಳಗೆ ಯಾಕೋ ನೀರು ಬಿದ್ದಾವ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಮತ್ತು ಒಂದಿಟ ಉಪ್ಪು ಹಾಕಿ ಇದನ್ನ ಖಾರ ಜಜ್ಕೋತೇನೆ ಒಂದಿಟ. ಕೆಲವೊಂದು ಪಲ್ಯಕ್ಕೆ ನಾವು ಹಸಿ ಖಾರ ಹಾಕಿದ್ರನ್ನ ಚಲೋ ನೋಡ್ರಿ. ಜಳಕ ಮಾಡ್ಬೇಕಲ್ಲ ಈಗ. ಅಂದ್ರೆ ಪಲ್ಯ ಮಾಡಿಟ್ರ ನಮ್ಮ ಮನೆಯವ್ರು ಊಟ ಮಾಡೋದಿದ್ರೆ ಊಟ ಮಾಡ್ತಾರ. ಅನ್ನ ಐತಿ, ಅದನ್ನ ಒಗ್ಗರಣೆ ಹಚ್ಬೇಕಂತೇಳಿ ಮಾಡಿದ್ನಿ. ಅವರು ಕೆಲವೊಂದ್ಸಲ ತಿಂತಾರೆ, ಇನ್ನು ಕೆಲವೊಂದ್ಸಲ ತಿನ್ನಂಗಿಲ್ಲಪ್ಪ. ಅದಕ್ಕೆ ಪಲ್ಯ ಆದ್ರೆ ರೊಟ್ಟಿ ಯಾವಾದ್ರೂ ನಡೀತೈತೆ ಅವ್ರಿಗೆ. ನೀನು ಮಾಡಿದ ರೊಟ್ಟಿ ಮೆತ್ತಗ ಅದಾವ, ಅವನ್ನ ತಿಂದ್ರು ತಿಂತಾರಂತೇಳಿ. ಇಲ್ಲೇ ಹೆಸರು ಕಾಳನ್ನ ಕುದಿಸಿಟ್ಕೊಂಡೀನಿ. ನಾನು ಯಾವ ವಿಧಾನದಲ್ಲಿ ಮೆಂತ್ಯ ಪಲ್ಯನ ಮಾಡ್ತೇನಿಲ್ಲ ಆ ವಿಧಾನದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಬೇರೆ ವಿಧಾನದಲ್ಲಿ ಏನಾದರೂ ಮಾಡ್ತಿರ್ಬೋದಾ? ಈ ವಿಧಾನ ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿರಿ. ಸಿಂಪಲ್ಲ, ಭಾಳ ರುಚಿ ಆಕೈತೆ ನೋಡ್ರಿ. ಇಲ್ಲ ಮೆಂತೆನೂ ತೊಳೆದಿಟ್ಕೊಂಡಿದ್ದು ನೋಡಿದ್ರಿ, ಮೆಂತೆ ಮತ್ತು ಹೆಸರು ಕಾಳು. ಇದಕ್ಕೆ ಈಗ ನಾವು ಬ್ಯಾಳೆ ಐತಿ ಹಾಕ್ತೇವಲ್ಲ, ಬ್ಯಾಳೆ ಹಾಕಿ ಮಾಡೋ ಬದಲು ಈ ಥರ ಹೆಸರು ಕಾಳನ್ನ ಹಾಕಿ ಮಾಡ್ಬೇಕು ನೋಡ್ರಿ, ಮಸ್ತ್ ಆಕೈತಿ. ಎಣ್ಣೆ ನಿಮ್ಗೆ ಪಲ್ಯಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟಾಗಿ ಎಣ್ಣೆ.
ಕೆಲವರು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ತಾರೆ. ನಾನು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಂಗಿಲ್ಲ, ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಇದೇ ಸ್ಪೆಷಲ್ ನೋಡ್ರಿ ನಾನು ಮಾಡೋ ಪಲ್ಯದ್ದು. ಈಗ ಇಲ್ಲೇ ಎಣ್ಣೆನೂ ಕಾದೈತಿ ಮತ್ತು ಇಲ್ಲೇ ಬೆಳ್ಳುಳ್ಳಿ ಜಜ್ಜಾಗತ್ತೆ ನೋಡ್ರಿ. ನಾನು ಇದು ಬೆಳ್ಳುಳ್ಳಿ ಜಜ್ಜಾಕಂತ ಅಷ್ಟ ಸಪ್ರೇಟ್ ಕಲ್ಲು ನೋಡ್ರಿ, ನಮ್ಮ ಹೊಲದಾಗಿಂದ ಇದು ಕರಿ ಕಲ್ಲು. ಇಂಥ ಗುಂಡನ ಕಲ್ಲು ಭಾಳ ಸಿಗ್ತಾವೆ ನಮ್ಮ ಹೊಲದಾಗ. ಈಗಿಲ್ಲ ನಾ ಸಾಸಿವೆ ಹಾಕೀನಿ. ಸಾಸಿವೆ ಚಟಪಟ ಆದ್ರಿಂದ ಜೀರಿಗೆ, ಬೆಳ್ಳುಳ್ಳಿ ಉರಿ ಕಡಿಮೆ ಇಟ್ಟೆ ನಾನು, ಯಾಕಂದ್ರೆ ಎಣ್ಣೆ ಕಾದಿರ್ತದ. ಈಗ ನನ್ನ ಹಸಿ ಖಾರ ಏನು ಹರ್ಕೊಂಡಿದ್ದೆಲ್ಲ ಅದು ಎಣ್ಣೆ ಒಳಗೆ ಹಾಕ್ಬೇಕು ನಾವು. ಹಸಿ ಖಾರನ ಯಾಕಂದ್ರೆ ಈಗ ಮೆಣಸಿನ್ಕಾಯಿ ಹುರಿದು ನಾವು ಖಾರ ಅರ್ದಿರೋದಿಲ್ಲ, ಹಂಗೆ ಡೈರೆಕ್ಟ್ ಹಸಿ ಕಾಯಿನೇ ಜಜ್ಜಿರ್ತೀವಿ. ಈಗ ನಿಮ್ಗೆ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕೋರಿ ಇದ್ರೊಳಗೆ. ನಾನು ಈಗಿನ ಮೆಂತ್ಯ ಪಲ್ಯ ಅಂತೂ ಏನು ಕಹಿ ಇರಂಗಿಲ್ಲ, ಜವಾರಿ ಅಲ್ಲಲ್ಲ, ಮೊದಲಿಂದೆಲ್ಲ ಕಹಿ ಬರ್ತಿತ್ತು. ಮತ್ತು ಇಲ್ಲಿ ಹೆಸರು ಕಾಳಿಗೆ ಅರ್ಶಿಣ ಪುಡಿ ಹಾಕೇನಿ, ಇಲ್ಲೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ. ಇಷ್ಟ ಸಿಂಪಲ್ ನೋಡಿ. ನಾನಿಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಿತ್ತು, ಕಟ್ ಮಾಡ್ಕೊಂಡಿಲ್ಲ. ಚೂಟೋದನ್ನ ಹಿಂಗೆ ಚೂಟೇನಿ ನಡಿತೈತಿ. ಇದು ಕಟ್ ಮಾಡಲಿಲ್ಲ ಅಂದ್ರೂ ನಾನು ಜಾಸ್ತಿ ಹಿಂಗೆ ಮಾಡ್ತೇನೆ, ಹೆರ್ಸಂಗಿಲ್ಲ. ಇದನ್ನು ಹೆರ್ಸ್ ಮಾಡಿದ್ರೆ ಚಲೋ ಹೋಗ್ತೈತಿ. ಫಸ್ಟ್ ನಾವು ಇದನ್ನು ಡೈರೆಕ್ಟ್ ಇದನ್ನ ಹಾಕ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು, ರುಚಿ ಜಾಸ್ತಿ ಇರ್ತೈತಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿರಿ. ನಾನು ಇದು ಫೇಸ್ಬುಕ್ ಸಲುವಾಗಿನ ವಿಡಿಯೋ ಹಿಂಗೆ ಮಾಡಾಕತ್ತೀನಿ ನೋಡಿರಿ. ವಿಡಿಯೋ ಲೆಂಗ್ತಿ ಹಾಕತ್ಬಿಟ್ಟವು. ಈಗ ನಾನು ಉರಿ ಜಾಸ್ತಿ ಇಟ್ಕೋತೀನಿ. ಖಾರ, ಉಪ್ಪ, ಅರ್ಶಿಣ ಪುಡಿ ಎಲ್ಲನೂ ಹಾಕೀನಿ ನಾನು. ನೀವು ಬೇರೆ ವಿಧಾನದಲ್ಲಿ ಮಾಡ್ತಿದ್ರಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಟ್ರೈ ಮಾಡ್ತೇನೆ. ಮೆಂತ್ಯ ಅಂದರೆ ಯಾವಾಗಲೂ ಸಿಗ್ತಿರ್ತಲ್ಲ ಎಲ್ಲ ಸೀಸನಲ್ಲಿ. ನಾವು ಕಬ್ಬು ಹಚ್ಚಿದ್ವಿ ಅಂದ್ರೆ ಅವಾಗ ನೋಡಬೇಕು, ರೇಟ್ ಇತ್ತಂದ್ರೆ ಹಾಕೋದು, ಇಲ್ಲ ಅಂದಿಲ್ಲ. ಆಗೆಲ್ಲಾಗ ಬೋಗಾಣಿ ತುಂಬ ಕಾಣಿಸ್ತೈತಿ, ಗೇಟ್ ಹಾಕಿ ನೋಡ್ರಿ. ನಾನೀಗಿನ ಇದು ಹೆಸರು ಕಾಳು ಹಾಕೋತೀನಿ, ಕುದಿಸಿಟ್ಕೊಂಡಿದ್ದೀವ. ಈಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಎಳಿದೈತಲ್ಲ ಮೆಂತೆ, ಜಾಸ್ತಿ ಹೊತ್ತೇನು ಕುದಿಸ್ಬೇಕಂತೇನಿಲ್ಲ. ಖಾರ ಉಪ್ಪು ಅಷ್ಟು ಹೀರ್ಕೋಬೇಕಿದು. ಯಾವುದು ಹೆಸರು ಕಾಳು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಪಲ್ಯ ರೆಡಿ ಆಯ್ತು. ನಾವು ಟೊಮೆಟೊನು ಮತ್ತು ಉಳ್ಳಾಗಡ್ಡಿ ಹಾಕೋದ್ರಿಂದ ಅದೊಂಥರ ರುಚಿ ಬೇರೆ ಕೊಡ್ತೈತಿ. ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಇದೊಂಥರ ರುಚಿಗಳು. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಹಾಕ್ಬೋದು ಉಳ್ಳಾಗಡ್ಡಿನ. ಈಗ ಪ್ಲೇಟ್ ಮುಚ್ಚಿ ಇಡ್ತೇನೆ ನಾನು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ನಾನು ಹೇಳಿದ್ನೆಲ್ಲ ಶೇರ್ ಮಾಡಿರಿ. ಯಾರಿಗಾದ್ರೂ ಇಷ್ಟ ಆದರೆ ಅವರು ಟ್ರೈ ಮಾಡ್ತಾರೆ, ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಟೈಮ್ ಈಗ 10:30 ಆಗೈತಿ. ನಮ್ಮ ಮನೆಯವ್ರದ್ದು ಊಟ ಇಲ್ಲ, ಏನಿಲ್ಲ, ಇನ್ನೂ ಕೆಲಸ ಮಾಡಕತ್ತಾರ ನೋಡಿ. ಊಟ ಮಾಡ್ಬಾ. ನಮ್ಮ ಮನೆಯವ್ರು ಇದನ್ನೇನು ಲೋಲಿಂಗ್ ಮಾಡ್ಸಕತ್ತಾರಲ್ಲ, ಅವಾಗಿನ ಸುಟ್ಟು ಕಲ್ಲು ಅರ್ಸಕತ್ತಾರ. ಅರ್ಸಿದ್ರೂ ಇನ್ನೂ ಮುಗಿವಲ್ಲ ನೋಡ್ರಿ ಕಲ್ಲು. ನಮ್ಮ ಮನೆಯವ್ರು ಈಗ ಊಟಕ್ಕೆ ಬಂದ್ರೆ ಅವ್ರಿಗೆ ಊಟ ಹಾಕೊಡ್ತೀನಿ. ಪಲ್ಯ ಮಾಡಿದ್ದೀನಿ.
ಹಚ್ಚಿದ್ರೆ ತಿಂತಾನು ಹಚ್ಚಲಿಕ್ಕಂದ್ರೆ ಸಾರು ಐತಿನ ಸಾರು ಐತಿ ಮತ್ತು ಮಾವ ಮಾವ ಅಂತ ಹೊರಗಾಗತ್ತಾನ ಮಾವ ಹಿಂಗೆ ಸುಮ್ಮನೆ ಬರ್ತೀವಿ ಎಷ್ಟು ಮಾಡಿದ್ರು ಮತ್ತು ಏರೋ ನೇಗ್ಲ ಹೊಡಿಯೋದು ಮತ್ತೆ ಹಾಂ ಹಂಗ ಏನು ಕಾಣಿಸ್ತತಿ ಇನ್ನೊಮ್ಮೆ ನೇಗ್ಲ ಹೊಡೆದೇವಲ್ಲ ಇದು ಲವ್ಲಿಂಗ್ ಮಾಡಿದ್ರೆ ಮುಗಿತತಿ ಪಪ್ಪಿ ಪಪ್ಪಿ ಯಾರಿಗೆ ಬಗಳಕತ್ತೀಪ ನೀನು ಹಾಕೋರಿ ನೀವು ಜಗಳ ಅನ್ಕೊಂಡ್ರಿ ಆಶಾಡಕತ್ತಾರ ಜಗಳ ಮಾಡಕತ್ತಾರ ನೋಡ್ರಿ ಬಾಳೆ ಮಾಡ್ಕೊಂಡು ತಿನ್ನಾಕತ್ತಾರ ಅಯ್ಯ ಹೆಂಗೆ ಕಾಣಿಸಾಕತೈತೆ ನೋಡ್ರಿ ನಮ್ಮ ಹೊಲ ಈಗ ಅಲ್ಲಿ ಫುಲ್ ಎಲ್ಲ ಕಂಟಿಗಳಿದ್ದು ಅಲ್ರಿ ಅವು ನಮ್ಮ ಹೊಲದಾಗಿಲ್ಲ ಕೆಳಗಿನವ್ರ ಹೊಲದಾಗ ಅದಾವ ಹಳ್ಳದ ದಂಡಿ ಇದಿಷ್ಟು ನೋಡ್ರಿ ಈಗ ನಾವು ಹಸನ್ ಮಾಡಿದ್ದು ಎಲ್ಲಿ ಒಡ್ಡು ಹಾಕಿದ್ವಿ ಮನಿ ಅಂತೇಳಿ ಇದು ಮೊದಲು ಒಡ್ಡು ಇರಲಿಲ್ಲ ಈಗ ಹಾಕ್ಸಿದ್ವಿ ನಮ್ಮ ಯಜಮಾನ್ರಿ ಇಲ್ಲಿ ಕುಂತಾರು ಇದನ್ನೂ ಇಟ್ಟು ಸ್ವಚ್ಛ ಮಾಡ್ಬೇಕು ನೋಡ್ರಿ ಇಲ್ಲಿ ಈ ಕಡೆ ನಮ್ದು ಹೊಲ ಎಲ್ಲಿ ಮಠ ಬರ್ತೈತಿ ನೋ ಗೊತ್ತಿಲ್ಲ ವಾಸು ಅದಕ್ಕನ ಯಾಕ ಬಾಯಿ ಸುಮ್ಮಾಗೈತಿ ಅಂತ ನಾ ಅಂತೇನಿ ಏನದಿ ಏಪ ನೀ ಬರೀ ಪಡ್ ತುಂಬತತೆ ನೆತ್ ತುಂಬತತೆ ನಾ ನಿಮ್ಮ ತಂಗಿಗೆ ಹಿಡಿಯೋಕೆ ಕಳ್ಸಾಕತ್ತೇನಿ ಶರಳಾಗ ಇಲ್ಲಿ ಬಾವಿ ಇತ್ತಲ್ರಿ ಬಾವಿ ಮುಚ್ಚೇರಿ ಇಲ್ಲೊಂದಿತ್ತು ಬಾವಿ ಹೊಳೆ ಅಲ್ಲೊಂದಿತ್ತು ಕಂಪ್ಲೀಟ್ ಈಗ ಹಿಂಗೆ ಕನ್ಸಾಕತೈತಿ ಅದನ್ನ ಸೇದಿದ್ರೆ ಏನು ಹೊಡೆ ತುಂಬತತನ ಆರೋಗ್ಯ ಹಾಳ ನಾನೀಗ ಮಧ್ಯಾಹ್ನ ಊಟಕ್ಕೆ ಅಡಗಿ ತಯಾರಿ ಮಾಡಾಕತ್ತೀನಿ ನೋಡ್ರಿ ಮಜ್ಜಿಗೆ ಸಾರು ಒಗ್ಗರ್ನಿ ಕೊಡೋದನ್ನ ನೋಡೋಣ ಬರ್ರಿ ಒಗ್ಗರ್ನೆಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆ ಹಾಕೊಳ್ಳೋದು ಮಜ್ಜಿಗೆ ಸಾರು ಅನ್ನ ಮಸ್ತ್ ಅಲ್ರಿ ಮಧ್ಯಾಹ್ನ ಟೈಮಲ್ಲಿ ಈಗಿಲ್ಲ ಎಣ್ಣೆ ಕಾದೈತಿ ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ ಸಾರಿ ಬೆಳ್ಳುಳ್ಳಿನ ಜಜ್ಜಿಟ್ಕೋದಿಲ್ಲ ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಜೀರಿಗೆ ಹಾಕಿಲ್ಲ ಜೀರಿಗೆ ಎಣ್ಣೆ ಕಾದಿತ್ತದ ಹಾಗಾಗಿ ಜೀರಿಗೆ ಹಾಕಿದ್ಕೊಳ್ಳೋನ್ನ ಬೆಳ್ಳುಳ್ಳಿ ಹಾಕಿನಿ ಈಗ ಕರಿಬೇವು ನಾನು ಕೊತ್ತಂಬರಿ ಎಣ್ಣೆಯೊಳಗನ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಮತ್ತು ಹಸಿ ಖಾರ ಮೆಣಸಿನ್ಕಾಯಿನ ಜಜ್ಜಿ ಪೇಸ್ಟ್ ಮಾಡಿದ್ದು ನೋಡ್ರಿ ಅದು ಈಗ ಇಷ್ಟು ಎಣ್ಣೆಯೊಳಗೆ ಫ್ರೈ ಆಗಬೇಕು
ಅರಿಶಿಣ ಪುಡಿ ಆಪ್ಷನಲ್ಲ, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಅರಿಶಿಣ ಪುಡಿ ಹಾಕಕತ್ತೀನಿ. ಹಿಂಗೆ ನಾನು ಹಿಂಗೆ ಹಾಕಿನಿ, ಒಂದು ಚಿಟಿಕೆ ಎಷ್ಟು ಹಿಂಗು. ನೋಡ್ರಿ ರೆಡಿ ಆಗೈತಲ್ಲ ಒಗ್ಗರ್ನಿ. ಉಪ್ಪು ಹಾಕಿಲ್ಲ ನಾನು ಮತ್ತಿನ್ನು. ಈಗ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಂಡೆ ನಾನು. ಮಜ್ಜಿಗೆ ಹುಳಿ ಇದ್ದು ಅಂದ್ರೆ ಒಂದೀಟೆ ಸಕ್ಕರೆ ಹಾಕೋರಿ, ಅದೇನಂದ್ರೆ ಹುಳಿ ಕಡಿಮೆ ಆಕೈತಿ. ಕೆಲವ್ರಿಗೆ ಹುಳಿ ಇಷ್ಟ ಆಗಂಗಿಲ್ಲಲ್ಲ, ಅಂಥವ್ರಿಗೆ ಸಕ್ಕರೆ ಹಾಕಿದ್ರೆ ಮಸ್ತ್ ಆಕೈತಿ. ಈಗ ನಾನು ಮಜ್ಜಿಗೆ ಹಾಕ್ತೀನಿ ನೋಡ್ರಿ. ಗ್ಯಾಸ ಆರಿಸೀನಿ. ಮಜ್ಜಿಗೆ ಮಂದಗದ ಇವತ್ತು ಫುಲ್. ಸರ್ ರೆಡಿ ಆಯ್ತು ನೋಡ್ರಿ. ಇನ್ನು ರೊಟ್ಟಿ ಮಾಡ್ಬೇಕಾ? ರೊಟ್ಟಿ ಮಾಡ್ತೇನೆ. ಇಲ್ಲ ಹಿಟ್ಟಿನ ಇಟ್ಕೊಂಡ್ರೆ ಹಿಟ್ಟು ಸಾಗಿಸ್ಕೊಂಡ್ರೆ ರೊಟ್ಟಿ ಮಾಡ್ತೇನೆ ನಾನು. ರೊಟ್ಟಿ ಮಾಡಾಕತ್ತಿ ನೋಡ್ರಿ. ಆತು ನಂದು ರೊಟ್ಟಿ ಮಾಡೋದು. ಇಲ್ಲಿ ಹೆಂಗೆ ಉಬ್ಬು ಬಂದಿತ್ತು ನೋಡ್ರಿ. ರೊಟ್ಟಿ ಹಂಚಿನಾಗ ಇಟ್ಟು ಇದು ಲಾಸ್ಟ್ ಇದ್ದಪ್ಪನ ರೊಟ್ಟಿ ನಂಗೆ ನೋಡ್ರಿ ಕುರು ಅನ್ಬೇಕಲ್ಲ, ಹಂಗೆ ಬೇಯಿಸ್ತೇನೆ. ಕ್ರಿಸ್ಪಿಯಾಗಿ ಬರ್ಬೇಕದು. ಹಿಡ್ಕೊಂಡ ವಿಡಿಯೋನ ಶೂಟ್ ಮಾಡಾಕತ್ತೀನಿ ನಾನು. ಹಾಗಾಗಿ ರೊಟ್ಟಿ ಹಾಕಿ ನೋಡ್ರಿ, ಹಂಚಿ ರೊಟ್ಟಿ ಹಾಕಿ ನೀರು ಹಚ್ಚಾಕತ್ತೀನಿ. ಜಲ್ದಿನ ನೀರು ಹಚ್ಬೇಕು, ಇಲ್ಲಾಂದ್ರೆ ಮೆತ್ಕಂಗಿಲ್ಲ. ಈಗ ರೊಟ್ಟಿ ಮಾಡೋದು ಆತಲ್ಲ, ಕೋಮನಿಗೆ ಅಂತಾರ ಇದಕ್ಕೆ, ರೊಟ್ಟಿ ಮಾಡೋದಕ್ಕೆ. ಅಂದ್ರೆ ಕಲ್ಲಿದು, ಅವು ಬೇರೆ ಇರ್ತಾವೆ ರೊಟ್ಟಿ ಮಾಡುವು. ಐತೆ ಆಚೆ ಕಡೆ ಮನ್ಯಾಗ, ನಾನು ಯೂಸ್ ಮಾಡಾಕತ್ತೀನಿ ನೋಡ್ರಿ. ಇದ್ರೊಳಗೆ ರೊಟ್ಟಿ ಮಸ್ತ್ ಬರ್ತಾವಲ್ಲ, ಹಾಗಾಗಿ ಇದನ್ನ ಯೂಸ್ ಮಾಡ್ತೇನೆ. ಬರೀ ಮಧ್ಯಾಹ್ನ ಊಟಕ್ಕೆ ಬಿಸಿ ಜೋಳದ ರೊಟ್ಟಿ, ಮೆಂತೆ ಸೊಪ್ಪಿನ ಪಲ್ಯ, ಮಜ್ಜಿಗೆ ಸಾರು, ಅನ್ನ ಮತ್ತು ಶೇಂಗಾ ಚಟ್ನಿನೂ ಐತಿ, ಮೊಸರನ್ನೂ ಐತಿ. ಹಿಂಗೆ ಏನು ಇಷ್ಟ ಅದನ್ನು ಹಾಕೊಂಡು ತಿನ್ನೋರಂತೀರಿ. ಇಲ್ಲಿ ರೊಟ್ಟಿನ ನಮ್ಮ ಗೌರಿ ಒಂದು ಒದ್ರಾಕತ್ತಾಳೆ ಹಂಗೆ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ರೊಟ್ಟಿ ಹೆಂಗೆ ಹೇಳ್ರಿ, ಮಸ್ತ್ ಆಗ್ಯಾವಲ್ಲ. ನಮ್ಮ ಹೀರೋ ನೋಡ್ರಿ ಫುಲ್ ಹೊಲ್ದಾಗ ಕೆಲಸ ಮಾಡ್ಸಕತ್ತಾರು. ಆಕಾರ ನೋಡ್ರಿ ಅವ್ರದ್ದು ಹೆಂಗೆ ಆಗ್ಬಿಟ್ಟೈತಿ. ಹಾಂ ಇಲ್ಲಟ್ ದಿಬ್ಬಿಲ್ಲ. ಇವತ್ತಿಗೆ ಫೈನಲ್ ಆತು ನೋಡ್ರಿ ನಮ್ದು ಹೊಲ. ಮಸ್ತ್ ಆತು.